ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಟೆರೆಸಲ್ಲಿ ಬಿಟ್ಟಿರುವಂಥ ಹೂಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಇದು ಹೂವಿನ ಲೋಕ. ಈ ವಿಡಿಯೋನ ಯಾರ್ಯಾರು ನೋಡ್ತಿರೋ ಅವರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಒಂದೇ ದಿನ 4 ಹೂ ಬಿಟ್ಟಿದೆ. ನನಗಂತೂ ಭಾಳ ಖುಷಿ ಆಯಿತು. ಮಗ್ಗಿದ್ದಾಗ ಈ ರೀತಿಯಾಗಿ ವೈಟ್ ಇತ್ತು, ಫುಲ್ಲು ಹರಳಿದಾಗ ಫುಲ್ಲು ಪಿಂಕ್ ಇದೆ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ನೋಡ್ತಾ ಇರ್ಬೋದು ಎಷ್ಟೆಷ್ಟು ದೊಡ್ಡದಿದೆ ಅಂದರೆ ತುಂಬ ಅಗಲವಾಗಿದೆ. ವಿಡಿಯೋದಲ್ಲಿ ಈ ರೀತಿ ಕಾಣಿಸ್ತಿದೆ. ಈಗ ಬೆಳಗ್ಗೆ ಅರಳಿರೋದ್ರಿಂದ 6:30 ಇವಾಗ ಟೈಮು. ಬೆಳಗ್ಗೆನೇ ನಾನು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬೆಳಗ್ಗೆನೇ ಇಷ್ಟು ಅರಳಿದೆ 6:30ಗೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ಹೋದರೆ ತುಂಬ ಅಗಲವಾಗಿ ಅರಳುತ್ತೆ. ಅದು ಮಗ್ಗಾಗಿದ್ದಾಗ ನೋಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ನಾನು ಸಂಜೆ ಟೈಮ್ ಟೆರೆಸ್ಗೆ ಹೋದಾಗ ಮಗ್ಗನೇ ಕಿತ್ಕೊಂಡು ಬಂದುಬಿಡ್ತೀನಿ. ಹಾಗಾಗಿ ಇವತ್ತು ಕಿತ್ಕೊಂಡು ಬರೋಣ, ಬೆಳಗ್ಗೆನೇ ಹಾರ್ವೆಸ್ಟ್ ಮಾಡೋಣ ಅಂತ ಹೇಳಿ ನಾನು ಟೆರೆಸ್ಗೆ ಹೋಗಿದ್ದೆ. ನೋಡಿ ಈ ರೀತಿಯಾಗಿದೆ. ವೈಟ್ಗಿರೋದು ಮಗ್ಗಿದ್ದಾಗ ಫುಲ್ಲು ವೈಟೇ ಇರುತ್ತೆ, ಪಿಂಕ್ ಅಂತ ಅನಿಸೋದೇ ಇಲ್ಲ. ಅರಳದ ಮೇಲೇ ಗೊತ್ತಾಗೋದು ಇದು ಡಾರ್ಕ್ ಪಿಂಕ್ ಇದೆ ಅಂತ. ಅಲ್ಲಿವರೆಗೂ ನಮ್ಗೆ ಗೊತ್ತೇ ಆಗೋಲ್ಲ ಎಷ್ಟೊಂದಿದೆ ನೋಡಿ, ಎಷ್ಟು ಯಾವ ಥರ ಕಲರ್ ಇದೆ ಅಂತ. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ಸ್ವಲ್ಪ ಸ್ಫಟಿಕ ಬಿಟ್ಟಿತ್ತು. ಸ್ಫಟಿಕ ಇದು ಒಂದು ಸುಮಾರು ಬಿಡ್ತಾ ಇರುತ್ತೆ ಡೈಲಿ, ಮೋಸ ಏನಿಲ್ಲ. ಸ್ವಲ್ಪ ಸಿಗ್ತಾ ಇರುತ್ತೆ. ಹಾಗೆ ಇದನ್ನು ಕಿತ್ಕೊಂಡೆ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿದೆ. ರೆಡ್ ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಆಲ್ಮೋಸ್ಟ್ ಇರೋದೆಲ್ಲ ರೆಡ್ಡು ಪಿಂಕೇನೆ. ಇದು ಜಾಜಿ ಮಲ್ಲಿಗೆ ಈಗ ಶುರು ಆಗ್ತಾ ಇದೆ. ಗಿಡ ನಾನು ಕಟ್ ಮಾಡಿದ್ದೆ, ಚಿಗುರಿ ಇಷ್ಟುದ್ದ ಬಂದು ಇವಾಗ ಇಷ್ಟು ಹರಳಿದೆ. ನೋಡಿ ವೈಟು ಮತ್ತು ರೆಡ್ ಕಾಂಬಿನೇಷನ್ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ. ನೋಡಿ ಇವನಂತೂ ಶಿಝಿ ಅಂತೂ ತುಂಬ ಏನೋ ಹುಡುಕ್ತಿದ್ದಾನೆ, ಕಲ್ಲು ಕಚ್ಚೋದು ಅದು ಮಾಡೋದು ಅವನ ಕೆಲಸ ಮಾಡ್ತಿರ್ತಾನೆ ಅಲ್ಲಿ ಟೆರೆಸ್ಸಿಗೆ ಬಂದಾಗ. ಹಾಗೆ ಇಲ್ಲಿ ಮುಂದೆ ಸಿಕ್ಕಿದಂಥ ಹೂ ಇದು ಯೆಲ್ಲೋ ಕಲರು. ಇದು ನಾನು ಟೆರೆಸಲ್ಲಿ ತೋರಿಸಿದ್ದು. ಸ್ವಲ್ಪ ಲೇಟಾಯಿತು, ಹಾಗಾಗಿ ಈಗ ನೋಡಿ ಹರಳ್ಕೊಂಡಿದೆ, ಫುಲ್ಲು ಹರಳ್ಕೊಂಡಿದೆ. ಪೆಟಲ್ಸ್ ಜಾಯ್ನ್ ಆಗಿತ್ತು ಮೊದಲು, ಇವಾಗೆಲ್ಲ ಫುಲ್ಲು ಗ್ಯಾಪ್ ಬಿಟ್ಕೊಂಡಿದೆ. ನೋಡಿ ಗೊತ್ತಾಗತ್ತೆ. ಇದು ರೆಡ್ದು ದಪ್ಪು ದಾಸವಾಳ. ಇದು ಸಿಂಗಲ್ ಪೆಟಲಲ್ಲ, ದೊಡ್ಡದು ತುಂಬ ಚೆನ್ನಾಗಿದೆ ಅದು ಕೂಡ. ಇದಂತೂ ಮೋಸನೇ ಇಲ್ಲ. ಸುಮಾರು ಒಂದು ದಿನಕ್ಕೆ 8ರಿಂದ 10 ದಾಸವಾಳ ಬಿಡ್ತಾನೆ ಇರುತ್ತೆ. ಇದಂತೂ ಕಂಪಲ್ಸರಿ, ಅದು ಯಾವಾಗಲೂ ಬಿಡುತ್ತೆ. ಇದಂತೂ ಪುಟ್ಟದು ಗಿಡನೇ ಅಲುಗಾಡಿಸ್ಬಿಟ್ರೆ ಫಸ್ಟೇ ಹೂಗೆ ಕೈ ಹಾಕ್ಬಿಡಬೇಕು. ಇಲ್ಲ ಅಂದರೆ ಒಂದು ಸ್ವಲ್ಪ ಗಿಡನ ಅಲುಗಾಡಿಸ್ತು ಅಂದರೆ, ರಂಬೆ ಬಗ್ಗಿಸ್ತು ಅಂದರೆ ಹೂವನೇ ಬಿದ್ದೋಗ್ಬಿಡತ್ತೆ. ಇದು ಮಾಮೂಲಿ, ಇದು 1-2 ಬಿಡ್ತಿರತ್ತೆ. ನನ್ನ ದಾಸವಾಳ ಗಿಡಕ್ಕೆ ಬಿಳಿ ರೋಗ ಬಂದುಬಿಟ್ಟು ಎಲ್ಲ ಕಟ್ ಮಾಡಿದ್ದೆ. ಚಿಗುರಿ ಪುನಃ ಈಗ ಇಷ್ಟು ಹೂ ಶುರುವಾಗಿದೆ. ಇಲ್ಲಿರುವಂಥದ್ದು ಪುಟ್ಟ ದಾಸವಾಳ. ಇದು ತುಂಬ ಹೂ ಬಿಡುತ್ತೆ. ನೆಲಕ್ಕೆ ಹಾಕಿದ್ದೀನಿ ನಾನು. ಅದು ಎಷ್ಟೊಂದು ಬಿಡುತ್ತೆ ಅಂದರೆ ಈಗ ಶುರುವಾಗಿದೆ. ಒಂದು 6ರಿಂದ 7 ಬಿಡ್ತಾ ಇದೆ. ಗಿಡ ಸ್ವಲ್ಪ ದೊಡ್ಡದಾದರೆ ತುಂಬ ಜಾಸ್ತಿನೇ ಬಿಡುತ್ತೆ. ಅದಂತೂ ಸಿಕ್ಕಾಬಟ್ಟೆ ಬಿಡುತ್ತೆ. ನಾನು ಹೊರಗಡೆ ಹೋಗ್ಬೇಕಿದ್ರೂ ನೋಡ್ತಿರ್ತೀನಲ್ಲ, ತುಂಬಾ ಚೆನ್ನಾಗಿದೆ. ಇಷ್ಟೆಲ್ಲ ಹೂಗಳು, ಪಾರಿಜಾತ, ಕಾಕಡ, ಗಣಿಗಿಲೆ, ಸ್ಫಟಿಕ ಎಲ್ಲ ಹೂಗಳು ಇದರಲ್ಲಿದೆ. ನೋಡಿ ಇಷ್ಟೊಂದಿದೆ. ಈ ಥರ ಗಣಿಗಿಲೆ ಇದೆ. 2 ಕಲರ್ 3 ಕಲರ್ ಗಣಿಗಿಲೆ ಇದೆ. ಡಾರ್ಕು, ಲೈಟು, ಸಿಂಗಲ್ ಪೆಟಲ್ಸ್ 3 ಕಲರ್ಸ್ ಇದೆ. ಇದೆಲ್ಲ ತುಂಬಿಸಿಟ್ಟು ದೇವ್ರ ಪೂಜೆ ಮಾಡಿ ಎಲ್ಲೋ ಹೊರಗಡೆ ಹೋಗೋದಿದೆ. ಹಾಗಾಗಿ ಎಲ್ಲ ಬೇಗ ಕೆಲಸ ಮುಗಿಸಿದ್ದೀನಿ. ನಾನು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡು ನೆಲಮಂಗಲದ ಹತ್ರ ಹೋಗಿದ್ದೆ. ತುಂಬಾ ಚೆನ್ನಾಗಿದೆ. ಹೋಗ್ತಾ ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಹೋದೆ. ಅಲ್ಲಿ ವಿಡಿಯೋ ಮಾಡೋ ಆಗಿರಲಿಲ್ಲ, ಹಾಗಾಗಿ ನಾನು ಮಾಡಲಿಲ್ಲ. ಇಷ್ಟು ಮಾಡಿದೆ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ.